ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ ಭೈರವಿ ಅವರೇ? ನಾಳೆ ಬೆಳಗ್ಗೆ ಬೇಗ ಹೋಗಿ ಭಿಕ್ಷೆ ತರೋಣ. ಅದನ್ನ ಹುಲಿಕಂತಮ್ಮನ್ ಮುಂದೆ ನೈವೇದ್ಯ ಇಟ್ಟು ನಿಮ್ ಎಲ್ಲಾ ಪ್ರಶ್ನೆಗಳನ್ನು ಅವಳ ಮುಂದೆ ಇಡಿ. ಅವಳು ಉತ್ತರ ಕೊಟ್ಟೇ ಕೊಡ್ತಾಳೆ. ಭವಾನಿ ತಂಗಿ ಸಿಂಧು ಅಂತ ಇದ್ರು. ಅವರು ಅಷ್ಟೇ, ಅಕ್ಕ ಅಂದ್ರೆ ಪ್ರಾಣ. ಅಕ್ಕಂಗೆ ಏನಾಗಕ್ಕೂ ಬಿಡ್ತಾ ಇರಲಿಲ್ಲ. ನನ್ಗೆ ನಿಮ್ಮನ್ನ ನೋಡಿದ್ರೆ ಅವರೇ ನೆನ್ಪಾಗ್ತಾರೆ. ಏನು? ಸಿಂಧುನು ನಿಮ್ಮ ಹಾಗೆ ಇದ್ರೇನೋ ಅನ್ಸತ್ತೆ. ಇಲ್ಲ, ನಾನ್ ಭೈರವಿ. ಹೌದಾ? ನಂಗೆ ಗೊತ್ತೇ ಇರಲಿಲ್ಲ. ಯಾರಿಗೂ ಕೆಟ್ಟಾಗಬಾರ್ದು ಅಂತ ಯೋಚನೆ ಮಾಡೋ ಒಳ್ಳೆ ಮನ್ಸಿರೋ ನಿಮ್ಗೆ ಆ ದೇವ್ರು ಒಳ್ಳೇದೇ ಮಾಡ್ತಾನೆ. ನಾನ್ ನಿಮ್ಗೆ ಒಳ್ಳೆಯವಳು ಅಂತ ಅನ್ನಿಸ್ತೀನ? ತುಂಬಾ ಅನ್ಸತ್ತೆ. ನಿಮ್ ಬೇಡಿಕೆ ನಿಸ್ವಾರ್ಥವಾಗಿದೆ. ಈಗ್ಲೂ ಅಷ್ಟೇ, ನಿಮ್ಮ ಮೇಲೆ ಅಟ್ಯಾಕ್ ಆದ್ರೂ ನೀವು ನಿಮ್ ಬಗ್ಗೆ ಯೋಚನೆ ಮಾಡ್ದೆ ಭವಾನಿಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ, ಇದರಲ್ಲೇ ನನ್ನ ಹೆಂಡತಿ ಗುಣ ಏನು ಅಂತ ಗೊತ್ತಾಗತ್ತೆ. ಸೊ ಹಿ ವಿಲ್ ರಿಸಾಲ್ವ್ ಎವ್ರಿ ಥ್ರೆಟ್. ಸಮಸ್ಯೆನ ಸೃಷ್ಟಿ ಮಾಡೋದು ಯಾಕೆ ಮತ್ತದನ್ನ ಸರಿ ಮಾಡೋದು ಯಾಕೆ? ಆಕ್ಚುಲಿ ಇಲ್ಲಿ ಸಮಸ್ಯೆನೇ ಇಲ್ಲ. ನೀವೇ ಯೋಚನೆ ಮಾಡಿ. ಎಲ್ರಿಗೂ ಅನಿರೀಕ್ಷಿತವಾಗಿ ಕಾಡೋ ನಾಳೆಗಳು ನಮ್ಗೆ ಈಗಲೇ ಸ್ಪಷ್ಟವಾಗಿ ಕಾಣ್ತಾ ಇವೆ. ಆ ದಾರಿಲಿ ಏನೇನ್ ಚಾಲೆಂಜಸ್ ಬರುತ್ತೆ ಅಂತ ದೇವರು ಸ್ಪಷ್ಟವಾಗಿ ನಮ್ಗೆ ಹೇಳ್ತಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದಾನೆ. ಆದ್ರೂ ಇಲ್ಲಿಗ್ ಬಂದಾಗ್ಲಿಂದ ನೋವು, ಸಂಕಟ, ತೊಂದರೆಗಳೇ ಆಗ್ತಾ ಇದೆ. ಭೈರವಿ ಅವರೇ, ಇಷ್ಟೊತ್ತು ಹೇಳಿದ್ರು ಮತ್ತೆ ಅದೇ ಮಾತಾ? ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀನೋ ನಿಮ್ಮೇಲೂ ಅಷ್ಟೇ ನಂಬಿಕೆ ಇಟ್ಟಿದ್ದೀನಿ. ಓ ಗಾಡ್, ನನ್ನ ಹೆಂಡತಿ ಬಾಯಲ್ಲಿ ಈ ಮಾತು. ಧನ್ಯೋಸ್ಮಿ ತಂದೆ. ನನ್ನ ಬದುಕಿನ ಪ್ರತಿ ಕ್ಷಣನೂ ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಮೇಲೆ ಒಂದು ಸಣ್ಣ ಗಾಳಿ ಕೂಡ ಸೋಕೋ ಹಾಗಿಲ್ಲ. ನನ್ನ ಹೃದಯದಲ್ಲಿ ಬೆಚ್ಚಗೆ ಕಾಪಾಡ್ಕೋತೀನಿ.